ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ 10 ದಿನ ಬಾಕಿ ಇದೆ. ಈ ಬೆನ್ನಲ್ಲೇ ಶತಾಯಗತಾಯ ಸಕ್ಕರೆ ನಾಡು ಮಂಡ್ಯವನ್ನ ಗೆಲ್ಲಲೇಬೇಕು ಅಂತೇಳಿ ಮೈತ್ರಿ ನಾಯಕರುಗಳು ನಿರ್ಧರಿಸಿದ್ದಾರೆ. ಅದಕ್ಕೆ ಬೇಕಾದ ರೀತಿಯಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಅಬ್ಬರದ ಪ್ರಚಾರವನ್ನು ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ಯಾವ ರೀತಿಯ ಸಿದ್ಧತೆಗಳಾಗಿದೆ, ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರ ಅಬ್ಬರದ ಪ್ರಚಾರ ಹೇಗಿರುತ್ತೆ, ಬನ್ನಿ ನೋಡ್ಕೊಂಡು ಬರೋಣ. ಮಂಡ್ಯದಲ್ಲಿ ರಂಗೇರಿದ ಲೋಕಸಭೆ ಅಖಾಡ. ಗೆಲುವಿಗಾಗಿ ಪ್ರಚಾರದ ಅಖಾಡಕ್ಕೆ ಧುಮುಕಿದ ಎಚ್ಡಿಕೆ. ಒಕ್ಕಲಿಗ ಲಿಂಗಾಯತ ವೋಟ್ ಬ್ಯಾಂಕ್ ಕಬ್ಜಕ್ಕೆ ಪ್ಲಾನ್. ಇಷ್ಟು ದಿನ ರಣರಣ ಬಿಸಿಲಿನ ನಡುವೆಯೂ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಉರುಫ್ ಸ್ಟಾರ್ ಚಂದ್ರು ಸಚಿವರು ಹಾಗೂ ಶಾಸಕರ ಜೊತೆಗೂಡಿ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಳ್ಳಿಗಳಲ್ಲಿ ಭರ್ಜರಿ ಕ್ಯಾಂಪೇನ್ ಅನ್ನು ಮಾಡಿದ್ರು. ಈ ನಡುವೆ ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗೇ ಇದ್ದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಇಂದಿನಿಂದ ಮಂಡ್ಯ ಅಖಾಡದಲ್ಲಿ ಮತ ಶಿಕಾರಿಗೆ ಧುಮುಕಿದ್ದಾರೆ. ಇಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಸಮಾವೇಶವನ್ನ ನಡೆಸಲಿದ್ದಾರೆ. ಇಂದು ಮಳವಳ್ಳಿಯ ಕನಕ ಕ್ರೀಡಾಂಗಣದಲ್ಲಿ ನಡೆಯುವ ಮೈತ್ರಿ ಚುನಾವಣಾ ಸಮಾವೇಶದಲ್ಲಿ ಒಕ್ಕಲಿಗ ಮತಗಳನ್ನ ಕುಮಾರಸ್ವಾಮಿ ಸೆಳೆದ್ರೆ, ಲಿಂಗಾಯತ ಮತಗಳನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಕುರುಬ ಸಮುದಾಯದ ಮತಗಳನ್ನ ಎಚ್ ವಿಶ್ವನಾಥ್ ಸೆಳೆಯಲಿದ್ದಾರೆ. ಇದಲ್ಲದೆ ದಲಿತ ಸಮುದಾಯದ ಮತಗಳಿಗಾಗಿ ಮಾಜಿ ಶಾಸಕ ಅಂದಾನಿ ಸೇರಿದಂತೆ ಇತರೆ ದಲಿತ ಮುಖಂಡರು ಕುಮಾರಸ್ವಾಮಿ ಪರ ಮತಯಾಚನೆ ಮಾಡಲಿದ್ದಾರೆ. ಇನ್ನೊಂದು ಕಡೆ ಎಚ್ಡಿಕೆ ಇಂದು ಮಳವಳ್ಳಿಯ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೂಡ ವಾಗ್ದಾಳಿಯನ್ನ ಮಾಡಲಿದ್ದಾರೆ. ಪೆನ್ನು ಪೇಪರ್ ಕೇಳಿದವರು ಈಗೇನ್ ಮಾಡಿದ್ದಾರೆ, ನಿಮ್ಮ ಮಗನಿಗೆ ಆಶೀರ್ವಾದ ಮಾಡಿದ್ರೆ ಕೇಂದ್ರ ಸಚಿವನಾಗಿ ಇನ್ನಷ್ಟು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಶಕ್ತಿ ನೀಡಿದಂತೆ ಆಗತ್ತೆ ಅಂತ ಕುಮಾರಸ್ವಾಮಿ ಮತದಾರರನ್ನ ತಮ್ಮ ಭಾಷಣದ ಮೂಲಕ ಸೆಳೆಯಲಿದ್ದಾರೆ. ಈ ನಡುವೆ ಬೆಳಗಾವಿಯಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಮಿಸ್ಟರ್ ಕುಮಾರಸ್ವಾಮಿ, ನೀನು ಚುನಾವಣೆಯಲ್ಲಿ ಗೆಲ್ಲಲ್ಲ. ಕುಮಾರಸ್ವಾಮಿ ಹೆದರಿ ಪಕ್ಕದ ಕ್ಷೇತ್ರಕ್ಕೆ ಹೋಗಿದ್ದೀರಾ. ನೀನು ಮೋಸಗಾರ, ಸುಳ್ಳುಗಾರ. ಎಲ್ಲದರ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಣ. 48 ಎಕರೆ ಇದೆಯೋ 1,000 ಎಕರೆ ಇದೆಯೋ ಚರ್ಚೆ ಮಾಡೋಣ ಬಾರಯ್ಯ. ವಿಧಾನಸಭೆಯಲ್ಲಿ ಕರೆದೆ ಬರ್ಲಿಲ್ಲ, ಹೋಗ್ಬಿಟ್ಟಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಎದುರುಕೊಂಡು ನಿನ್ನ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು, ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ, ಹೋಗಿ, ಯು ಹ್ಯಾವ್ ರೈಟ್ ಟು ಗೋ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಮಿಸ್ಟರ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ನೀನು ಗೆಲ್ಲೋದಿಲ್ಲ ಎಂಬ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ದೊಡ್ಡಬಳ್ಳಾಪುರ ನಗರದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ, ನನ್ನ ಗೆಲ್ಲಿಸೋ ಜನ, ಹಾಗಾಗಿ ನಾನು ಡಿಕೆ ಶಿವಕುಮಾರ್ ಹೇಳಿಕೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂದ್ರು. ಕೆಲಸ ಇಲ್ಲ ಅಂತ ಮಾಡಕ್ಕೆ ಹೇಳಿ, ಅದೊಂದು ಕೆಲವು ಸ್ಲೋಗನ್ ಶುರು ಆಗ್ಬಿಟ್ಟಿದೆ, ಗೋ ಬ್ಯಾಕ್ ಅನ್ನೋದು. ಅವ್ರಿಗೆ ಕೆಲಸದಿಂದ ಮಾಡ್ತಾ ಇರೋದಕ್ಕೆ ನಾನು ಹಿಡ್ಕೊಳಕ್ಕಾಯ್ತಿದೆ. ಬೆಳಗ್ಗೆ ಏನು ಹೇಳಬೇಕೋ ಹೇಳಾಗಿದೆ. ನನ್ನ ಭಾವನೆ ಏನು ಅನ್ನೋದನ್ನು ವ್ಯಕ್ತಪಡಿಸಾಗಿದೆ. ಆದರೂ ಕಾಂಗ್ರೆಸ್ನವರೇನೋ ಬೇರೆ ವಿಷಯ ಇಲ್ವಲ್ಲ ಅವರಿಗೆ ನನ್ನ ಬಗ್ಗೆ ಮಾತಾಡೋದಕ್ಕೆ, ಅದಕ್ಕೆ ಇದೆಂಥದ್ದು ವಿಷಯ ಇಟ್ಕೊಂಡು ಹೊರಟವ್ರೆ. ಆಯ್ತು, ಅವ್ರ ಸರ್ಟಿಫಿಕೇಟ್ ಬೇಕಾದ್ರೆ ನನಗೆ ಜನ ಕೊಡ್ತಾರೆ ಸರ್ಟಿಫಿಕೇಟ್. ಮಂಡ್ಯದಲ್ಲಿ ನಾನು ಗೆಲ್ಲಬೇಕು ಸೋಲ್ಬೇಕು ಅನ್ನೋ ಸರ್ಟಿಫಿಕೇಟ್ ಕೊಡೋರು ಜನ. ಶಿವಕುಮಾರ್ ಕೊಡಕಾಯ್ತದ. ಇಷ್ಟ ದಿನ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಬಿರುಸಿನ ಪ್ರಚಾರ ಮಾಡ್ತಾ ಇದ್ರು. ಇದೀಗ ಸಕ್ಕರೆ ನಾಡಿಗೆ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದು ಅಬ್ಬರದ ಸಮಾವೇಶಗಳನ್ನ ನಡೆಸಲಿದ್ದಾರೆ. ಮತದಾರ ಪ್ರಭು ಯಾರ ಕಡೆ ಒಲವು ತೋರಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.